ನ್ಯೂ ಮಾಮ್ಸ್ ಯಾರು ಇದ್ದೀರಾ, ಪ್ಲೀಸ್ ಬಿ ಕೇರ್ಫುಲ್ ಅಬೌಟ್ ಇಟ್. ಕೊಂಡಿದ್ದೆ ಬಟ್ ಏನದು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀನೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದೀನಿ. ಸೊ ಇವತ್ತೇನಿಲ್ಲ, ಹಾಗೊಂದು ಡೈಲಿ ವ್ಲಾಗ್ ಮಾಡೋಣ ಅಂತ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಗೆಲ್ಲ ತೋರಿಸೋಣ ಅಂತ ಈ ವಿಡಿಯೋನ ಮಾಡ್ತಾ ಇದೀನಿ. ಮಾರ್ನಿಂಗ್ ಇದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಎಲ್ಲ ಕೆಲಸಗಳನ್ನ ಮುಗಿಸಿ ಇವಾಗ ರೆಡಿ ಆಗಿರೋದು. ಇದುವರೆಗೆ ಒಂದು 10 ಗೌನ್ಸ್ಗಳನ್ನ ತಗೊಂಡಿರ್ಬೋದು ಅಷ್ಟೇ. ಅದರಲ್ಲಿ ಎಲ್ಲ ಗೌನ್ಸ್ಗಳನ್ನ ನಾನು ಹಾಕಿ ಒಂದೊಂದ್ಸಲ ಹಾಕಿದೀನಿ ಅಷ್ಟೇ. ಸೊ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಒಂದು 2 ಗೌನ್ಸ್ ಇಲ್ಲೇ ಇತ್ತು. ನೋಡೋಣ ಪುಟಾಣಿ ಏನ್ ಮಾಡ್ತಾ ಇದೀಯಾ? ಸೊ ಎಸ್, ಈ ಗೌನ್ ಈಗ ಒಂದು ಯಾವ ಕಡೆ ಫುಲ್ ಡಸ್ಟ್ ಆಗಿದೆ ಅನ್ಕೊಂಡಿದ್ದೆ, ಬಟ್ ಇದು ನೋಡೋಕ್ ಈ ತರ ಕಾಣ್ತಾ ಇದೆ. ಸೊ ನಾನು ಹತ್ರದಿಂದ ತೋರಿಸ್ತೀನಿ ನಿಮ್ಗೆ. ಕಂಪ್ಲೀಟ್ ವರ್ಕ್ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ, ನನ್ಗೆ ಇಷ್ಟ ಆಯ್ತು. ನಾನು ಇದನ್ನ ತಗೊಂಡಿದ್ದು ಆನ್ಲೈನ್ ಅಂತಂದ್ರೆ ಇಲ್ಲಿ ಮೇ ಬಿ ಕ್ಲಬ್ ಫ್ಯಾಕ್ಟ್ರಿ ತಗೊಂಡಿದ್ದು ಅನ್ಸುತ್ತೆ. ಇದು ಕಾಸ್ಟ್ 7000 ಆಗಿತ್ತು. ಸೊ ಇಷ್ಟು 7000 ಕೊಟ್ಟು ತಕೊಂಡೆ, ಬಟ್ ನಾನು ಹಾಕಿಲ್ಲ. ಒಂದೇ ಸಲ ಹಾಕಿ ಫೋಟೋ ಶೂಟ್ ಮಾಡಿಸಿದ್ದೆ, ವಿಡಿಯೋ ಮಾಡ್ಕೊಂಡಿದ್ದೆ. ಅದನ್ನ ನಾನು ಅಪ್ಲೋಡ್ ಮಾಡಿದ್ರೆ ತುಂಬಾ ವೇರ್ ಮಾಡ್ತಾ ಆಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಇದೊಂದು ಜಸ್ಟ್ ಈ ತರ ಇದೆ. ಇದು ತುಂಬಾ ಲುಕ್ ಕಾಣ್ತಾ ಇತ್ತು. ಅದು ವಿಡಿಯೋಸ್ನ ನಾನು ಫೋಟೋ ಹಾಕ್ತೀನಿ ನೋಡಿ. ಅಂಡ್ ನೆಕ್ಸ್ಟ್ ಇದೊಂದು ಗೌನ್, 2 ಗೌನ್ಸ್ ಅಷ್ಟೇ ಇರೋದಿನಿ, ಯಾವ್ದು ಗೌನ್ಗಳಿಲ್ಲ. ಸೊ ಇವಾಗ ನಾನು ತೆಗ್ದಿದ್ದೀನಿ. ಸಡನ್ ನೆನಪಾಯ್ತು ಇವತ್ತು ಮಾರ್ನಿಂಗ್. ಏನಾಗಿದೆ ನನ್ ಗೌನ್ 4 years ಇಂದ ಇಟ್ಟಿದ್ದೀನಿ, ನಂಗೆ ನೆನಪೇ ಇರ್ಲಿಲ್ಲ ಆಕ್ಚುಲಿ. ಸೊ ಈ ಗೌನ್ ನನ್ನ ಸಿಸ್ಟರ್ ರಿಸೆಪ್ಷನ್ಗೆ ಅಂತ ಸ್ಟಿಚ್ ಮಾಡಿಸಿದ್ರು. ಇದು ಸ್ಟಿಚಿಂಗ್ ಚಾರ್ಜ್ ಅವ್ರು 5000 ತಗೊಂಡ್ರು. 5000 ಆಯ್ತು. ಅಂಡ್ ಎಕ್ಸ್ಟ್ರಾ ಇದು ಕ್ಲಾತ್ ನಾನು ಎಕ್ಸ್ಟ್ರಾ ತಗೊಂಡಿದ್ದು, ಅದಕ್ಕೆ ಎಷ್ಟಾಯ್ತು ನೆನಪಿಲ್ಲ. ಇದು ತುಂಬಾ ಟೈಮ್ ಆಯ್ತು ತಗೊಂಡು ಆಕ್ಚುಲಿ. ಇದನ್ನು ಕೂಡ ಒಂದೇ ಸಲ ಹಾಕಿದ್ರೆ ರಿಸೆಪ್ಷನ್ಗೆ ಹಾಕ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಇದನ್ನ ಸ್ವಲ್ಪ ಈಗ ಔಟ್ಸೈಡ್ ಎಲ್ಲ ಇಟ್ಟು ರೆಡಿ ಮಾಡೋಣ ಅಂತ ನಾನು ಇದನ್ನ ಓಪನ್ ಮಾಡಿದೆ. ಸೊ ಹಾಗೆ ನಿಮ್ಗೂ ಕೂಡ ತೋರಿಸ್ತಾ ಕೊಡ್ತೀನಿ. ಸೊ ದಿಸ್ ಇಸ್ ದ ಫೋಟೋ ಫ್ರೇಮ್. ತುಂಬಾ ಮೆಮೊರೇಬಲ್ ಗಿಫ್ಟ್, ನನಗೆ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು. ಸೊ ಎಷ್ಟು ಫೋಟೋಸ್ಗಳಿದೆ ಅಂತಂದ್ರೆ ಇದರಲ್ಲಿ ನೋಡ್ತಾ ಇದ್ರೆ ಕಾಣಿಸ್ತಾ ಇದೆ ಗೊತ್ತಿಲ್ಲ. ನಾನು ಸ್ವಲ್ಪ ನನ್ಗೆ ಝೂಮ್ ಎಲ್ಲ ಮಾಡ್ಕೊಳಕ್ ಯಾರಿಲ್ಲ, ವಿಡಿಯೋ ಸ್ಟ್ಯಾಂಡ್ ಮಾಡ್ತಾ ಇದೀನಿ. ಓಕೆ, ಇಷ್ಟು ಫೋಟೋಸ್ ನನ್ನ ಹತ್ರನೂ ಇಲ್ಲ. ಎಲ್ಲಿಂದ ಕಲೆಕ್ಟ್ ಮಾಡಿದ್ರೋ ಗೊತ್ತಿಲ್ಲ. ನನ್ನ ಹತ್ರ ಕೇಳೂ ಇಲ್ಲ ಅವ್ರು ಆಕ್ಚುಲಿ ಫೋಟೋಸ್ಗಳನ್ನ. ಅವರೇ ಎಲ್ಲೆಲ್ಲೊಂದು ಕಲೆಕ್ಟ್ ಮಾಡಿ ನನಗೆ ಇದನ್ನ ಬರ್ಡೇ ಟೈಮಲ್ಲಿ ಗಿಫ್ಟ್ ಮಾಡಿದ್ರು. ಸೊ ತುಂಬಾ ಮೆಮೊರೇಬಲ್. ನಾನು ಯಾವಾಗಲೊಂದು ರೂಮಲ್ಲಿ ವಾಲಲ್ಲಿ ಹಾಕಿರ್ತೀನಿ. ಸೊ ದಿಸ್ ಇಸ್ ಅನದರ್ ಫೋಟೋ ಫ್ರೇಮ್. ಇದೊಂದಿದೆ, ಇದು ನಂದು ಹಾಗೆ ಮದೊಂದು ಆಫ್ಟರ್ ಮ್ಯಾರೇಜ್ ನಾವು ಸಿಂಪಲ್ ಆಗಿ ಒಂದು ಇಲ್ಲಿಂದ ಫೋಟೋ ಫ್ರೇಮ್ ಮಾಡಿಸಿದ್ದು. ಅಂಡ್ ಎಸ್ ಬೇಬಿ, ಎಸ್. ಅಂಡ್ ಗೈಸ್ ನೋಡಿ, ಪುಟಾಣಿ ಆಲ್ಮೋಸ್ಟ್ ಇದೇ ತರ ಕೂತ್ಕೊಳ್ತಾಳೆ. ಇದೇನ್ ತೋರಿಸ್ತಾ ಅಂತ ಅಂದ್ರೆ, ಇದು ನ್ಯೂ ಮಾಮ್ಸ್ ಯಾರು ಇದ್ದೀರಾ, ಪ್ಲೀಸ್ ಬಿ ಕೇರ್ಫುಲ್ ಅಬೌಟ್ ಇಟ್. ಬಿಕಾಸ್ W ಪೊಸಿಷನ್ ಅಲ್ಲಿ ಮಕ್ಕಳು ಕೂತ್ಕೊಳ್ಳೇಬಾರ್ದು ಅಂತ. ಯಾಕೆ ಅಂತಂದ್ರೆ ನಮ್ಗೆ ಸ್ಟಾರ್ಟಿಂಗ್ ಗೊತ್ತಾಗ್ಲಿಲ್ಲ, ಇವಳು ಅದೇ ತರ ಕೂತ್ಕೊಳ್ಳೋದೇನೋ, ಮಕ್ಕಳೆಲ್ಲ ಹಾಗೆ ನಾರ್ಮಲ್ ಆಗಿ ಅದೇ ತರ ಕೂತ್ಕೊಳ್ತಾರೆ ಅಂತ ಅನ್ಕೊಂಡು ನಾವೆಲ್ಲ ನೆಗ್ಲೆಕ್ಟ್ ಮಾಡಿದ್ವಿ. ಅಂಡ್ ಅವಳು ವಾಕ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಅವ್ರದ್ದು ಲೆಗ್ ಫುಲ್ ಈ ಶೇಪ್ ಅಲ್ಲಿ ಬಂದ್ಬಿಡ್ತು. ಅಂಡ್ ಈ ತರ ನಡೀತಾ ಇದ್ಲು, ವಾಕ್ ಮಾಡ್ತಾ ಇದ್ಲು. ನನಗೆ ತುಂಬಾ ಭಯ ಆಗ್ತಾ ಇತ್ತು. ನಾನು ಒಂದ್ಸಲ ಡಾಕ್ಟರ್ ಕನ್ಸಲ್ಟ್ ಮಾಡಿದೆ. ಸೊ ಅವಾಗ ಒಂದು 3 years ತನಕ ಆಗಿರುತ್ತೆ, ಆಮೇಲೆ ಅದು ನಾರ್ಮಲ್ ಆಗುತ್ತೆ ಡೋಂಟ್ ವರಿ ಅಂತ ಹೇಳಿದ್ರು. ಅಂಡ್ ಅದಾದ್ಮೇಲೆ ನಾನು ಸ್ವಲ್ಪ ಇನ್ಸ್ಟಾಗ್ರಾಮ್ ಅಲ್ಲಿ ಡಾಕ್ಟರ್ ಸಜೆಷನ್ಸ್ ಎಲ್ಲ ನೋಡ್ತಾ ಇದ್ದಾಗ ಗೊತ್ತಾಯ್ತು ನಮ್ಗೆ W ಪೊಸಿಷನ್ ಅಲ್ಲಿ ಕೂತ್ರೆ ಮಕ್ಕಳದ್ದು ಬೋನ್ಸ್ ವೀಕ್ ಆಗುತ್ತೆ. ಅಂಡ್ ಅವ್ರದ್ದು ವಾಕಿಂಗ್ ಮಾಡುವಾಗ ಅವ್ರದ್ದು ಲೆಗ್ ಶೇಪ್ ಇದೇ ತರ ಇರುತ್ತೆ ಅಂತ. ಸೊ ಅವತ್ತಿಂದ ನಾನು ಅವಳನ್ನ ತುಂಬಾ ಕರೆಕ್ಟ್ ಮಾಡಿ 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 ಇವಾಗ ಒಂದ್ ಸ್ವಲ್ಪ ಚೆನ್ನಾಗಿ ನಡೀತಾಳೆ. ಅವಳಿಗೆ ಹೀಗೆ ಸರಿ ಮಾಡ್ಕೊಂಡು ಕೂರೋದ್ರಿಂದ ಅವ್ರದ್ದು ಲೆಗ್ ಸ್ವಲ್ಪ ಓಕೆ, ಇವಾಗ ಚೆನ್ನಾಗಿ ನಡೀತಾ ಇದ್ದಾಳೆ. ಸೊ ಯಾರೇ ನ್ಯೂ ಮಾಮ್ಸ್ ಇದ್ದೀರಾ, ನಿಮಗೆ ಗೊತ್ತಿಲ್ಲದೆ ಇದ್ರೆ ದಯವಿಟ್ಟು ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಒಂದು ಫ್ರಾಕ್, ಸೊ ಇದು ತುಂಬಾ ಚೆನ್ನಾಗಿದೆ. ನನ್ನ ಪುಟಾಣಿಗಂತೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾವುದೋ ಒಂದು ಫಂಕ್ಷನ್ಗೆ ಹಾಕಿದ್ಲು ಅಷ್ಟೇ. ಅಂಡ್ ಇದೆಲ್ಲ ಇವ್ರ ಬರ್ಡೇಲಿ ಗಿಫ್ಟ್ ಬಂದಿರೋ ಫ್ರಾಕ್ಸ್ಗಳು ಎಲ್ಲ ಒಂದೊಂದ್ಸಲ ಹಾಕ್ಬಿಟ್ಟು ಇದಂತೂ ಫುಲ್ ಶಾರ್ಟ್ ಆಗುತ್ತೆ ಇವಾಗ. ಅಂಡ್ ಇಲ್ಲೊಂದು ಫ್ರಾಕ್ಸ್, ಇದೆಲ್ಲ ಗಿಫ್ಟ್ ಬಂದಿರೋ ಫ್ರಾಕ್ಸ್ಗಳು. ಸೊ ಈ ತರದೆಲ್ಲ ಇದೆ. ಇದನ್ನೆಲ್ಲ ಯಾರಿಗಾದ್ರೂ ಕೊಡೋಣ ಅಂತ ಹೇಳ್ಬಿಟ್ಟು ನಾನೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಇವಾಗ ನಾನು ಮದನ್ಗೆ ಪ್ರ್ಯಾಂಕ್ ಮಾಡ್ತಾ ಇದೀನಿ.
ಈ ತರ ಫಿಂಗರ್ಗೆ ಹಿಂಗೆ ಬಟ್ಟೆನ ಸುತ್ಕೊಂಡು ನಂದು ಫಿಂಗರ್ ಕಟ್ ಆಯ್ತು ಅಂತ ಹೇಳೋಣ ಅಂತ ಇದ್ದೀನಿ. ನೋಡ್ತೀನಿ ಎಕ್ಸೈಟ್ ಆಗ್ತಾರೋ ಬೇಜಾರಾಗ್ತಾರೋ ಅಥವಾ ಅಯ್ಯೋ ಅಷ್ಟೇ ತಾನೇ ಅಂತ ಹೇಳ್ತಾರೋ ಅಂತ ನೋಡೋಣ. ಲೆಟ್ಸ್ ಸಿ. ಏನ್ ತಂದಿಲ್ವಾ? ಬಟ್ಟೆ ಹಾಕ್ತಿದ್ಯಾ ಅಮ್ಮ ಒಂದು ಶೂಟ್ ವಿಡಿಯೋ ಮಾಡಿ ಆಗಿದೆ ಅಂತ ಗೊತ್ತು. ಅಮ್ಮ ಸ್ಟೈಲ್ ನೋಡು. ಕೈ ಸರ್ವಿ ಕಟ್ ಮಾಡ್ಕೊಂಡಿದ್ದೀನಿ. ಅವಳಿಗೆ ಬುರ್ಜಿ ಮಾಡ್ಕೊಟ್ರು ಅಂತ ಹೋದ್ನಾ? ಹಿಂಗೆ ಹಿಂಗೆ ಪ್ಲೇಟ್ ಇದೆಯಲ್ಲ ಏ ನೈನಾ ಎಷ್ಟು ತುಂಬ ದೊಡ್ಡದು. ಎಷ್ಟು ದೊಡ್ಡದಂದ್ರೆ ಕೈ ತಿಳ್ತಾಡ್ತಿದ್ದೆ. ಎಂತಾಗಿದಪ್ಪಿ? ಎಂತಾಗಿದೆ ಹೇಳಿ. ಸುಮ್ಮನೆ ಸುಳ್ಳಾಡ್ಬೇಡ, ಎಬ್ಬಿಸ್ಬೇಡ. ಎಂತಾಗಿದ್ರಿ? ತುಂಬ ಹೇಳ ಇನ್ನ ತಮಾಷೆ ಆಡ್ಬೇಡ. ಕೈ ರಕ್ತ ನೋಡಲ್ಲಿ ಹಿಂಗೆ ಹೋಗಿದೆ. ಎಂತ ಸುಮ್ಮನೆ ಫ್ರಾಂಕ್ ಮಾಡಿದ. ಎಂತಾಗಿದೆ? ವಿಡಿಯೋ ಇರ್ತೀಯ ಗೈಸ್ ಸೀರಿಯಸ್ ಆಗಿ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮದನ್ ಮುಖ ನೋಡಿದ್ರೆ ತುಂಬಾ ನಗು ಬರ್ತಾಯಿತ್ತು ನನಗೆ. ಆ್ಯಂಡ್ ಅದೆಲ್ಲ ಆದಮೇಲೆ ನಾವು ಐಬ್ರೋ ಮಾಡಿಸ್ಕೊಳ್ಳೋಣ ಅಂತ ಬಂದ್ವಿ. ತುಂಬಾ ಮಳೆ ಬರ್ತಾಯಿದೆ. ಅದಾದಮೇಲೆ ನಾವಿವಾಗ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದಿದ್ದೀವಿ ಗೈಸ್. ಏನಿಲ್ಲ, ಚಿಕನ್ ರೋಲ್ ಮತ್ತು ಪಿಜ್ಜಾ ಆ್ಯಂಡ್ ಜ್ಯೂಸ್ ಆರ್ಡರ್ ಮಾಡಿದ್ದೀವಿ ಅಷ್ಟೇ. ಸೊ ಇವಾಗ ಶಾಪಿಂಗ್ ಟೈಮ್. ಶಾಪಿಂಗಿಗೆ ಬಂದಿದ್ದೀವಿ. ಮದನ್ಗೆ ನನ್ನ ಜೊತೆ ಶಾಪಿಂಗ್ ಬರೋದಂದರೆ ತುಂಬಾ ಬೇಜಾರು. ಯಾಕೆ ಗೊತ್ತಾ, ನಾನಂತೂ ಸೆಲೆಕ್ಷನ್ ತುಂಬಾ ಲೇಟಾಗಿ ಮಾಡ್ತೀನಿ. ಯಾವ್ದು ತೊಗೊಳ್ಳೋದು ಅಂತ ತುಂಬ ಮದನ್ ತಲೆ ತಿಂತೀನಿ. ಅದಕ್ಕೋಸ್ಕರ ಅವ್ರು ನನ್ನ ಜೊತೆ ಶಾಪಿಂಗ್ ಬರೋದಂದ್ರೇ ಇಷ್ಟಪಡಲ್ಲ. ನಾನು ನೆನ್ನೆ ಸ್ವಲ್ಪ ವಿಡಿಯೋಸ್ಗಳನ್ನ ಮಾಡಿಕೊಂಡೆ ಆ್ಯಂಡ್ ಹಾಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಶಾಪ್ ಎಲ್ಲ ಮಾಡಿಕೊಂಡು ಜಾಸ್ತಿ ಏನು ತಗೊಳ್ಳಿಲ್ಲ. ನನಗೆ ಮತ್ತು ಪುಟಾಣಿಗೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಇವಾಗ ಪುನಃ ಮಾರ್ನಿಂಗ್ 7:30 ಆಗಿದೆ. ಇವಾಗ ಎದ್ದಿದ್ದೀನಿ, ಫ್ರೆಶ್ ಅಪ್ ಕೂಡ ಆಗಿಲ್ಲ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅದು ಪುಟಾಣಿ ಕೂಡ ನನ್ನ ಜೊತೆ ಎದ್ಬಿಟ್ಲು 7:30ಗೆ. ಸೊ ಆಟ ಆಡ್ತಾ ಇದ್ದಾಳೆ ಅವಳು. ಹಾಗೆ ನಾನಿಲ್ಲಿ ಫ್ರೆಶ್ ಅಪ್ ಆಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಕೀಪ್ ವಾಚಿಂಗ್. ಎದ್ದ ತಕ್ಷಣ ಬಂದು ಇದನ್ನೆಲ್ಲ ತಗೊಂಡಿದ್ದು ಬಿಲ್ಡಿಂಗ್ ಬ್ಲಾಕ್ಸ್ ಅದಲ್ಲಿ ಪ್ಲೇ ಮಾಡಕ್ ಸ್ಟಾರ್ಟ್ ಮಾಡಿದ್ಲು. ನಾನು ಇವಾಗ ರೆಡಿ ಆಗಿದ್ದೀನಿ. ಈ ಟಾಪ್ ಏನಕ್ಕೆ ಹಾಕೊಂಡಿದ್ದೀನಿ ಅಂತಂದ್ರೆ, ನಾನಿದೊಂದು 4 years ಬ್ಯಾಕ್ ನನ್ನ ಬುಕ್ ಮಾಡಿದ್ದೆ, ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ದೆ. ಆಕ್ಚುಲಿ ಇದು ಮಾಡಿದಲ್ಲ, ನಾನು ಬೇರೆ ಯಾವುದೋ ಬ್ಲಾಕ್ ಕಲರ್ ಟಾಪ್ ಬುಕ್ ಮಾಡಿದ್ದೆ, ಬಟ್ ಬಂದಿದ್ದು. ಸೊ ನಮ್ಮ ಅಡ್ರೆಸ್ಗೆ ಡೆಲಿವರ್ ಆಗೋದೇ ತುಂಬಾ ಕಷ್ಟ. ಅಂತದ್ರಲ್ಲಿ ಪುನಃ ಅದನ್ನ ರಿಟರ್ನ್ ಮಾಡ್ಬೇಕು ಅಂದ್ರೆ ನಾವೇ ಕಾಲ್ ಮಾಡ್ಬೇಕು, ಅಡ್ರೆಸ್ ಹೇಳ್ಬೇಕು, ಹೆವಿ ರಿಸ್ಕ್ ಅಂತ ಹೇಳ್ಬಿಟ್ಟು ನಾನು ಇದನ್ನ ಎಕ್ಸ್ಚೇಂಜೇ ಮಾಡ್ಲಿಲ್ಲ, ಹಾಗೆ ಇಟ್ಕೊಂಡಿದ್ದೆ. ಸೊ ಅದಕ್ಕೆ ಇವತ್ತು ವಿಡಿಯೋ ಮಾಡ್ತಿದ್ದೀನಲ್ಲ, ವಿಡಿಯೋದಕ್ಕಾದ್ರೂ ಹಾಕೊಳ್ಳೋಣ, ಆಗಾದ್ರೂ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇದನ್ನ ಹಾಕೊಂಡು ರೆಡಿ ಆಗಿದ್ದೀನಿ. ಪುಟಾಣಿ ನೋಡಿ ರೆಡಿಯಾಗಿ ನಿಂತಿದ್ದಾಳೆ. ಚೇರ್ ತಗೊಂಡಿದ್ದಾಳೆ, ನನ್ಗೊಂದು ಸ್ಟೂಲ್ ತಂದಿದ್ದಾಳೆ. ಎಸ್ ಓಕೆ, ಕುತ್ಕೊಳ್ಳೋಣ, ಕುತ್ಕೊ. ಹಾಯ್ ಗೈಸ್. ನೆನ್ನೆ ವಾಶ್ ಮಾಡಿರೋ ಬಟ್ಟೆಗಳನ್ನೆಲ್ಲ ಹಾಗೆ ಇಟ್ಟಿದ್ದೆ, ಟೈಮೇ ಸಾಕಾಗ್ಲಿಲ್ಲ. ನಿನ್ನೆ ಟೌನ್ಗೆ ಹೋಗಿದ್ದು ಅದು ಇದು ಅಂತ ಅನ್ಕೊಂಡು ಬಂದು ಅಡುಗೆ ಮಾಡಿ ಊಟ ಎಲ್ಲ ಮಾಡೋಷ್ಟೊತ್ತಿಗೆ ಟೈಮಾಗಿ ಹೋಗಿತ್ತು. ಆಮೇಲೆ ನಮ್ಮ ಪುಟಾಣಿ ಅಂತ ಔಟ್ಸೈಡ್ ಹೋಗ್ಬಿಟ್ರೆ ಸ್ವಲ್ಪ ಒಂಥರ ಮನೆಗೆ ಬಂದ್ಮೇಲೆ ಹತ್ಕೊಂಡೇ ಇರ್ತಾಳೆ ಯಾವಾಗಲೂ. ಅದಕ್ಕೆ ನಾನು ಏನು ಮಾಡೋಕ್ಕೆ ಆಗಲಿಲ್ಲ. ಸೊ ಇವಾಗ ಎಲ್ಲ ಫೋಲ್ಡ್ ಮಾಡಿ ಇಟ್ಟು ನೆಕ್ಸ್ಟ್ ಸ್ವಲ್ಪ ಮನೆಯೆಲ್ಲ ಮನೆಯೇ ಗುಡಿಸಿಲ್ಲ, ಮನೆಯೆಲ್ಲ ಗುಡಿಸಿ ಆಮೇಲೆ ನೋಡೋಣ. ಸೊ ಗೈಸ್, ಇವಾಗ ನಾನು ಸಾಂಬಾರು ಮಾಡಬೇಕು. ನಮ್ಮ ಪುಟಾಣಿಗೆ ಅವಳ ಕಂಪ್ಯಾನಿಯನ್ ಬಂದಿದ್ದಾರೆ.
ಸೊ ಆಟ ಆಡ್ತಾ ಇದ್ದಾಳೆ. ನಾನು ಅಷ್ಟೊತ್ತಿಗೆ ಅವ್ರು ಬಂದುಬಿಟ್ರೆ ನನಗೆ ಸ್ವಲ್ಪ ಕೆಲಸಗಳಿಗೆಲ್ಲ ತುಂಬಾ ಈಸಿ. ಅವಳು ಆಟ ಆಡ್ಕೊಂಡು ಅವ್ರ ಜೊತೆ ಇದ್ಬಿಡ್ತಾಳೆ. ಸೊ ನಾನು ಅವ್ರನ್ನ ತೋರಿಸ್ತೀನಿ ಇವಾಗ ಅವ್ರಿಗೆ ಏನು ಆಟ ಆಡ್ತಿದ್ದಾರೆ, ಎಲ್ಲಿದ್ದಾರೆ ಅಂತ. ಅದಕ್ಕಿಂತ ಮುಂಚೆ ನಾನು ಸಾಂಬಾರು ಮಾಡಿಕೊಂಡು ಆಮೇಲೆ ಹೋಗ್ತೀನಿ. ಮಾಡಿ ಯಾವುದು ಬೇಬಿ ಮಾಡು. ಸೊ ಇವಾಗ ನಾವು ಪುಟಾಣಿಗೆ ಹೇರ್ ಕಟ್ ಮಾಡ್ತಾ ಇದೀವಿ. ಲಾಸ್ಟ್ ಟೈಮ್ ಡೋರಾ ಕಟ್ ಮಾಡಿಸಿದ್ವಿ, ಫುಲ್ಲು ಇದೀಗ ಕಣ್ಣಿಗೆಲ್ಲ ಬಂದ್ಬಿಡಿದೆ. ನೆನ್ನೆ ಹೋಗಿದ್ವಿ, ಟೈಮ್ ಆಗಲಿಲ್ಲ. ಸೊ ಇವಾಗ ನಾನೇ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿ ಮಾಡ್ತಾಳೆ ಇವಳು, ಬಾಯಿಸಿ ಬಿಡ್ತಾಳೆ. ಹರ್ವಿ ಸಿಸರ್ ಹೈಸ್ಕೋಗ್ ಬಿಡುತ್ತೆ. ಇದೇನು ಈ ಥರ ಹಿಂಗೆ ಸರಿ ಕ್ಲೋಸ್ ಮಾಡು. ಅದೇ ಐಸ್ ಕ್ಲೋಸ್ ಮಾಡೋದು ಹಂಗೆ. ಮೌತ್ ಕ್ಲೋಸ್ ಮಾಡು ಬೇಬಿ, ಮೌತ್ ಕ್ಲೋಸ್. ತಿರುಗು ನೋಡೋಣ. ಅಲ್ಲಿ ಸುಮ್ಮನೆ ಕುತ್ಕೊಂಡಿದ್ಲು ಪಾರ್ಲರಲ್ಲಿ ಇವತ್ತು. ಮಾಡ್ತಿದ್ಯಾ? ಕಣ್ಣಿಗೆಲ್ಲ ಬಿದ್ದ. ಮತ್ತೆ ಕಣ್ಣೊಳಗೆ ಹೋದ್ರೆ ಇವಾಗ ನಾವೊಂದು ಗೇಮ್ ಆಡ್ತಾ ಇದೀವಿ. ಯಾವ ತರ ಅಂತಂದ್ರೆ ಸಾಂಗ್ ಮಿಡಲ್ ಅಲ್ಲಿ ಪ್ಲೇ ಮಾಡೋದು. ಸೊ ಫಸ್ಟ್ ಲಿರಿಕ್ಸ್ ಅನ್ನ ಫೈಂಡ್ ಔಟ್ ಮಾಡೋದು. ಆ ತರ ಒಂದು ಆಟ ಆಡೋಣ ಅಂತಿದೀವಿ. ಸೊ ಈಗ ಫಸ್ಟ್ ನಿಚ್ಚು ಸ್ಟಾರ್ಟ್ ಮಾಡ್ತಾಳೆ, ನಾನು ಫೈಂಡ್ ಔಟ್ ಮಾಡ್ತೀನಿ. ನಾನು ನೀನು ಇಬ್ಬರೇ ಊರಲ್ಲಿ, ಅದೇ ಅಲ್ವಾ? ನೀನು ಇಬ್ಬರೇ ಊರಲ್ಲಿ ಬಂದ್ಬಿಡುತ್ತೆ ಸ್ಟಾರ್ಟ್ ಲೈನ್. ಗೊತ್ತಾಗ್ಲಿಲ್ಲ? ನೋಡ್ತೀನಿ. ನಂಗೆ ಯಾವ್ದು ಅರ್ಥನೇ ಆಗ್ತಿಲ್ಲ. ಕೇಳಿದ್ದೀನಿ ಆದ್ರೆ ಈಗ ಗೊತ್ತಿಲ್ವಾ? ಚಂದಾನೆ ನಿನ್ನಸೆ ಚಂದಾನೆ, ನೀ ನನ್ನಲ್ಲಿ ಎಂದೆಂದು ಚಂದಾನೆ. ಕುಣಿದು ಕುಣಿದು ಬಾರಿ, ಒಲಿದು ಒಲಿದು ಬಾರಿ, ನಿನ್ನ ಮೇಲೆ ಮಳೆಯ ಹನಿಯ ಮಾರೆ, ಜೀವಕ್ಕೆ ಜೀವ ಜೀವಕ್ಕೆ ಬಾರೆ ಒಲವೇ ವಿಸ್ಮಯ. ಅದ್ರಲ್ಲೇ ಒಂದು ಈಗ ನಾನು 3 ರೌಂಡ್ಸ್ ಅಲ್ಲಿ ಕೂಡ ವಿನ್ ಆಗಿದ್ದೀನಿ. ನಿಚ್ಚು ಒಂದ್ ಸಾಂಗ್ ಮಾತ್ರ ಹೇಳಿರೋದು, ಇನ್ನು 2 ಸಾಂಗ್ಸ್ ಹೇಳಿಲ್ಲ. ಅದಕ್ಕೆ ಒಂದು ಪನಿಷ್ಮೆಂಟ್ ಕೊಡ್ತಾ ಇದೀನಿ ನಾನೀಗ ಒಂದು ಒಲಗ ಸಾಂಗ್ ಹಾಕ್ತೀನಿ, ಆ ಡ್ಯಾನ್ಸ್ ಅನ್ನ ಮಾಡ್ಬೇಕು ಅವಳು. ಅದೇ ಪನಿಷ್ಮೆಂಟ್. ಓಕೆ? ಗೈಸ್, ಮಕ್ಕಳನ್ನ ಜಾಸ್ತಿ ಮಣ್ಣಲ್ಲಿ ಆಟ ಆಡೋಕೆ ಬಿಡಬೇಕು. ಆ್ಯಕ್ಚುಲಿ ನಾನು ಕೂಡ ಮೊದಲು ಬಿಡ್ತಾ ಇರಲಿಲ್ಲ. ಆ್ಯಂಡ್ ಇವಾಗ ಯಾರೂ ಅಷ್ಟು ಬಿಡೋದಿಲ್ಲ. ಮಣ್ಣಾಗುತ್ತೆ, ಬಟ್ಟೆ ಕೊಳೆ ಆಗುತ್ತೆ, ಅದು ಇದು ರೀಸನ್ನು. ಬಟ್ ಮಣ್ಣಲ್ಲಿ ಆಟ ಆಡಿದ್ರೆ ತುಂಬಾ ಬೆನಿಫಿಟ್ಸ್ ಇದೆ. ಬಟ್ ನೋಡ್ಕೊಳ್ಬೇಕು, ಕಲ್ಲು ಎಲ್ಲ ಇದ್ದಾಗ ಬಾಯಿಗೆಲ್ಲ ಹಾಕ್ಬಿಡ್ತಾರಲ್ಲ, ನೋಡ್ಕೊಳ್ಬೇಕು. ಬಟ್ ದಿನಕ್ಕೆ 1 ಹಾರ ಆದರೂ ಅವ್ರನ್ನ ಮಣ್ಣಲ್ಲಿ ಆಟ ಆಡೋಕೆ ಬಿಟ್ಟರೆ ತುಂಬ ಒಳ್ಳೆಯದು.
ಏನು ಮಾಡೋದು ಪುಟಾಣಿ? ವಾಟರ್ ಹಾಕ್ಬಿಟ್ಟು ಏನು ಮಾಡ್ತಿದ್ದೀರಾ? ವಾವ್, ಏನದು? ಅಡಿಗೆ ಏನು ಅಡಿಗೆ ಮಾಡಿದ್ಯಾ? ರೈಸ್. ಅದು ಟೀ ತರ ಕಾಣಿಸ್ತಾ ಉಂಟು. ಟೀನಾ? ಯಾವುದು? ಯಾವ ಸಾಂಗ್ ಅದು? ನನ್ನ ಪಾತಿ ಅದೇಳು, ಸ್ಟೆಪ್ ಹಾಕು. ಹ, ನನ್ನ ಪಾತಿ ಆ ಪಾತಿತೆ ಹೇಳು. ಹ, ಬಂದಮ್ಮವ ಮಾಡು, ತೋರ್ಸು ಸ್ಟೆಪ್. ಎಷ್ಟೊಂದು ಮಸ್ಕಿಟೋ ಇದೆ ಅಂದರೆ ಮನೆ ಸುತ್ತ ತೋಟ ಇರೋದಕ್ಕೆ ಪುಟಾಣಿಗೆ ಬಟ್ಟೆ ಮೇಲೇ ಕಚ್ಬಿಟ್ಟಿದೆ. ತೋರಿಸ್ತಿದ್ದೀನಿ, ಹಿಂಗಿದೆ ಇಲ್ಲ. ಸೊ ಅದ್ರ ಮೇಲೆ ಇನ್ನೊಂದು ಶರ್ಟ್ ಹಾಕ್ಸ್ತಾ ಇದ್ದೀನಿ ಅದಕ್ಕೆ. ಸಾಕು. ಯಾರು ಬೊಟ್ಟು ಹಲಸಿ ಹೋಗಿದೆ ಅಲ್ವಾ? ಯಾರು ಬಿದ್ವಿ ಇಲ್ಲಿ? ಏ ಹ್ಯಾಪಿ ಬರ್ಡೇ ಟು ಯು. ಮಸ್ಕಿಟೋ ಹ್ಯಾಪಿ ಬರ್ಡೇ ಟು ಯು. ಯಾರ್ದು ಬರ್ಡೇ? ನಿಚ್ಚಕ್ಕಂತ ನಿಂದ? ಏನ್ ಮಾಡೋದು ನೀನು? ಮಾಡಿ. ಥ್ಯಾಂಕ್ ಯು. ಯಾವ ಕೇಕ್ ಇದು? ಲಾಡು ಕೇಕಾ? ಅದ್ಯಾವುದು ಹೊಸ ಕೇಕ್, ಲಾಡು ಕೇಕ್ ಅಂತ? ಅದೇನು? ಸೊ ಗೈಸ್, ಪುಟಾಣಿ ಫುಲ್ ಮಡ್ಡಲ್ಲಿ ಆಟ ಆಡಿದ್ಲಲ್ಲ, ಹಾಗಾಗಿ ಬಂದು ಅವಳಿಗೆ ಸ್ನಾನ ಮಾಡಿಸಿ ಆಯಿತು. ಸರಿ ಇಟ್ಕೊಂಡಿಲ್ಲ. ಇಲ್ಲಿ ಕೈ ಎಲ್ಲ ಇದಾಗಿದೆ. ರೊಟ್ಟಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿ. ಗೈಸ್, ಇವಾಗ ಟೈಮ್ 7:30 ಆಗಿದೆ. ನಮ್ಮ ಪುಟಾಣಿಗೆ ನಿದ್ದೆ ಬಂದಿದ್ದೆ. ಅವಳದು ಊಟ ಎಲ್ಲ ಆಯ್ತು, ಇನ್ನು ಮಲಗಿಸ್ಬೇಕು ಅವಳನ್ನ. ಡೇ ಫುಲ್ ತುಂಬಾನೇ ಆಟ ಆಡ್ತಾಳೆ. ಸೊ ನೈಟ್ ಬೇಗ ನಿದ್ದೆ ಮಾಡ್ತಾಳೆ. ಮಾರ್ನಿಂಗ್ ಆಲ್ಸೋ ಒಂದು 7:30 ಈ ತರ ಎದ್ದೇಳ್ತಾಳೆ. ಬೇಬಿ ಎಲ್ಲಿ? ಸೊ ಹಾಗೆ ನಾನು ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಯಾರಿಂದ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಟಾಟಾ, ಬಾಯ್.